ಹೇ ಬಾಸು, ನನ್ನ ಹೆಸರು ಬಸ್ಸು. ನಿಮಗೋಸ್ಕರ ತಗೊಂಬಂದಿರ್ತೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ಕೆಲವರಿಗೆ ಯಾವ ರೀತಿ ಬೇಕಾದಂಥ ಫಾಂಟ್ಗಳನ್ನು ಅಂದರೆ ಬೇಕಾಗಿರುವಂಥ ಫಾಂಟ್ಗಳನ್ನು ಕೆಲವೊಬ್ಬರಿಗೆ ಇಷ್ಟ ಆಗಿರುತ್ತೆ. ಆ ಒಂದು ಫಾಂಟ್ಗಳನ್ನು ನಿಮ್ಗೆ ಬೇಕು ಅಂತಂದರೆ ಅವ್ರು ಕಮೆಂಟ್ ಮಾಡ್ತಾರೆ, ಬಟ್ ಅವ್ರ ಕಮೆಂಟ್ಗೆ ರಿಪ್ಲೈ ಕೊಡೋಲ್ಲ. ಓಕೆನಾ? ಸೊ ಈ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಆ ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಯಾವುದೇ ರೀತಿಯಾದಂಥ ಫಾಂಟನ್ನು ಕೂಡ ಹುಡುಕ್ಬೋದು. ಸೊ ಸಿಂಪಲಾಗಿ ಯಾವುದೋ ಒಂದು ಫಾಂಟ್ ಬೇಕಾಗಿರುತ್ತಲ್ವ, ಜಸ್ಟ್ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ಹೊಡ್ಕೊಳ್ರಿ. ಓಕೆನಾ? ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸೀದಾ ಗೂಗಲ್ಗೆ ಓಪನ್ ಮಾಡಿ. ಓಕೆನಾ? ಗೂಗಲಲ್ಲಿ ಒಂದು ಸರ್ಚ್ ಮಾಡಿರಿ, ವಾಟ್ ಈಸ್ ದ ಫಾಂಟ್ ಅಂತೇಳಿ ನಾನು ಸರ್ಚ್ ಮಾಡಿದ್ದೀನಿ. ಜಸ್ಟ್ ಕೊಟ್ಬಿಡಿ. ಓಕೆನಾ? ಕೊಟ್ಟಾಗ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಿರಿ ಅಂದರೆ ಇಷ್ಟೇ ವೆಬ್ಸೈಟ್ ಇರುತ್ತೆ. ಜಸ್ಟ್ ಆ ಒಂದು ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎಂಟರ್ಪ್ರೈಸಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಆರ್ ಅಪ್ಲೋಡ್ ಆ್ಯಸ್ ಇಮೇಜ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿರ್ತೀರೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಟ್ಕೊಳ್ರಿ. ಸೊ ಡನ್ ಕೊಟ್ಕೊಂಡಾದಾಗ ಇಲ್ಲಿ ಒಂದು ಇನ್ನೂ ಥರ ಪೇಜ್ ಓಪನ್ ಆಗುತ್ತೆ. ಸೊ ಕ್ರ್ಯಾಪ್ ಮಾಡೋ ರೀತಿ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವ ಒಂದು ಫಾಂಟನ್ನು ಮಾಡ್ಬೇಕು ಅನ್ಕೊಂಡಿರ್ತಾರೆ, ಹುಡುಕ್ಬೇಕು ಅನ್ಕೊಂಡಿರ್ತಾರಲ್ವ, ಇಲ್ಲಿ ನೋಡಿ ಈ ಥರ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಥರ ಒಂದು ಫಾಂಟನ್ನು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಐತಿ ನೋಡಿ ಐಡೆಂಟಿಫೈ ಫಾಂಟ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ಆ ಒಂದು ಫಾಂಟ್ ನಿಮಗೆ ಅದೇ ಫಾಂಟ್ ಅಂತೇಳಲ್ಲ, ಅದೇ ಸಿಮಿಲರ್ ಆಗಿರುವಂಥ ಫಾಂಟ್ ನಿಮಗೆ ಡೌನ್ಲೋಡ್ ಅಂದರೆ ಸರ್ಚ್ ಮಾಡಿ ಕೊಡುತ್ತೆ. ಬಟ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಆಗಿ ಪರ್ಚೇಸ್ ಮಾಡೋ ರೀತಿ ತೋರಿಸ್ತಾರೆ. ಓಕೆನಾ? ನೀವು ಪರ್ಚೇಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನಾನು ಹೇಳಿದ ರೀತಿ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಇದೆ ಅದೇ ಸಿಮಿಲರ್ ಫಾಂಟ್ ಇದೆ. ಜಸ್ಟ್ ಇದೇನು ಮಾಡಿರಿ, ಇದನ್ನು ಈ ಒಂದು ಫಾಂಟನ್ನು ಈ ಥರ ಕಾಪಿ ಮಾಡ್ಕೊಳ್ರಿ. ಓಕೆನಾ? ಫಾಂಟನ್ನು ಕಾಪಿ ಮಾಡಿಕೊಂಡು ಸೀದಾ ಬ್ಯಾಗ್ ಬಂದು ಸೊ DF ಫಾಂಟ್ ಅಂತ ಇರುತ್ತಲ್ವ, ಸೊ ಆ ಒಂದು ವೆಬ್ಸೈಟ್ನ ಮತ್ತೆ ಓಪನ್ ಮಾಡ್ಕೊಳ್ರಿ. DF ಫಾಂಟ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಸರ್ಚ್ ಬರಲ್ಲಿ ಒಂದು ಫಾಂಟ್ ನಿಮ್ಮನ್ನ ಪೇಸ್ಟ್ ಮಾಡಿರಿ, ಸರ್ಚ್ ಮಾಡ್ಕೊಳ್ರಿ. ದೆನ್ ಇಲ್ಲಿ ನಿಮ್ಗೆ ಇನ್ನೊಂದು ಸರ್ಚ್ ಆಪ್ಷನ್ ಕಾಣಿಸುತ್ತೆ, ಆ ಒಂದು ಸರ್ಚ್ ಕೊಟ್ಕೊಳ್ರಿ. ಸೊ ಇಲ್ಲಿ ಅದೇ ಸಿಮಿಲರ್ ಆಗಿಂಥ ಫಾಂಟ್ಗಳು ಸಿಗುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ನೋಡಿ ಡೌನ್ಲೋಡ್ ಆಪ್ಷನ್ ಕಾಣಿಸುತ್ತೆ. ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಯಾವ ಒಂದು ಫಾಂಟನ್ನು ಯೂಸ್ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅದೇ ರೀತಿ ಸಿಮಿಲರ್ ಆಗಿರುವಂಥ ಫಾಂಟನ್ನು ಯೂಸ್ ಮಾಡಿಕೊಂಡು ಎಡಿಟ್ನ ಮಾಡ್ಕೋಬೋದು. ಸೊ ಓಕೆ, ಸೊ ಇದೇ ರೀತಿ ಸಿಂಪಲ್ ಆಗಿರುವಂಥ ಟೆಕ್ನ ಯೂಸ್ ಮಾಡಿಕೊಂಡು ಹಿಂಗೆ ಯಾವುದೇ ಬೇಕಿರುವಂಥ ಫಾಂಟನ್ನು ಯೂಸ್ ಮಾಡಿಕೊಂಡು ಎಡಿಟ್ನ ಮಾಡ್ಕೊಳ್ರಿ. ಥ್ಯಾಂಕ್ ಯು ಸೊ ಮಚ್.